Hey guys, ಎಲ್ರಿಗೂ ನಮಸ್ಕಾರ ಬಸ್ಸು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮಗ. ಮೊದಲನೇ ಅಪ್ಡೇಟ್ ರವಿ ಶಾಸ್ತ್ರಿ ಅವರು ಮಾತಾಡಿದ್ರು ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಯಾರಿಗೆ ಆಗಲಿ ಬ್ಯಾಕ್ ಟು ಬ್ಯಾಕ್ ಡಕ್ಸ್ ಆಯಿತು ಅಂತಂದ್ರೆ ಯಾವುದೇ ಫಾರ್ಮ್ಯಾಟ್ ಆಗಿರಲಿ ಖಂಡಿತ ಹರ್ಟ್ ಅಂತೂ ಆಗುತ್ತೆ, ಡಿಸಪಾಯಿಂಟ್ ಅಂತೂ ಖಂಡಿತ ಆಗೇ ಆಗಿರ್ತಾರೆ. ವಿರಾಟ್ ಕೊಹ್ಲಿ ಯಾವ ಥರ ಪ್ಲೇಯರ್ ಅಂತ ನಾವು ನೋಡಿದ್ವಿ ವರ್ಷಾನುಗಟ್ಲೆಯಿಂದ. ಯಾವ ಥರ ಅವ್ರು ಕಮ್ ಬ್ಯಾಕ್ ಮಾಡ್ತಾರೆ, ಯಾವ ಥರ ಕೆಳಗಡೆ ಬಿದ್ದಾಗ ಅಂದರೆ ಬಿದ್ದೇ ಇಲ್ಲ ಯಾರು ಪ್ಲೇಯರ್ಗಳಂತಲ್ಲ, ವಿರಾಟ್ ಕೊಹ್ಲಿ ಕೂಡ ಬಿದ್ದಿದ್ದಾರೆ, ಎದ್ದಿದ್ದಾರೆ, ಯಾವ ಥರ ಎದ್ದು ನಿಂತ್ಕೊತಾರೆ ಕೊಡಕೊಂಡು ಮೈನ ಅನ್ನೋದು ನೋಡಿದ್ವಿ ಸಿಕ್ಕಾಪಟ್ಟೆ ಸಲ. ಆ್ಯಂಡ್ ಇಲ್ಲಿ ಇಂಡಿಯಾ ಕ್ರಿಕೆಟ್ ಹೆಂಗಿದೆ ಅಂತಂದರೆ, ವೈಟ್ ಬಾಲ್ ಕ್ರಿಕೆಟ್ ಹೆಂಗಿದೆ ಅಂತಂದರೆ ಎಸ್ಪೆಷಲಿ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ರಿಲ್ಯಾಕ್ಸ್ ಮಾಡುವಂಥ ಅಗತ್ಯತೆ ಇಲ್ಲ. ಆ್ಯಂಡ್ ಅವ್ರು ರಿಲ್ಯಾಕ್ಸು ಕೂಡ ಮಾಡೋದಿಲ್ಲ. ರೋಹಿತ್ ಶರ್ಮಾ ಆಗಿರಲಿ, ವಿರಾಟ್ ಕೊಹ್ಲಿ ಆಗಿರಲಿ ರಿಲ್ಯಾಕ್ಸ್ ಅಂತೂ ಮಾಡೋದಿಲ್ಲ. ಬಿಡೋಗರ ನಾವು ಅಜ್ಜಿ ಹೆಂಗಿರೋ ಸೆಲೆಕ್ಟ್ ಮಾಡ್ತಾರೆ, ಇನ್ನೂ ಒಂದು 3-4 ಸೀರೀಸ್ ಡಕೌಟ್ ಆಯ್ತು ಪಕ್ಕ ಸೆಲೆಕ್ಟ್ ಮಾಡ್ತಾರೆ ಅನ್ನೋ ಥರ ಎಲ್ಲ ರಿಲ್ಯಾಕ್ಸ್ನೆಸ್ ಎಲ್ಲ ಯಾರಿಗೂ ಕೂಡ ಬರೋದಿಲ್ಲ ಇಲ್ಲಿ ಇಂಡಿಯನ್ ಟೀಮಲ್ಲಿ. ಆ ರೇಂಜಿಗೆ ಕಾಂಪಿಟೇಷನ್ ಇದೆ. ಖಂಡಿತ ವಿರಾಟ್ ಕೊಹ್ಲಿ ಪಂಪ್ಡಪ್ ಆಗಿ ಬರ್ತಾರೆ. ಫುಟ್ಬಾಲ್ಕಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಆಗ್ತಾ ಇತ್ತು ಅಷ್ಟೇ ವಿರಾಟ್ ಕೊಹ್ಲಿದು ಲಾಸ್ಟ್ 2 ಮ್ಯಾಚು. ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚು ಕಮ್ ಬ್ಯಾಕ್ ಮಾಡ್ತಾರೆ. ಅಪ್ಡೇಟ್ ನಂಬರ್ 2, ಹಾರ್ದಿಕ್ ಪಾಂಡ್ಯ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಹಾರ್ದಿಕ್ ಪಾಂಡ್ಯ ರಿಕವರ್ ಆಗ್ತಾ ಇದಾರಂತೆ ನಿಧಾನಕ್ಕೆ. ಹೌದು, ರಿಕವರ್ ಹೆಂಗೆ ಆಗ್ತಾ ಇದ್ದಾರೆ ನಿಧಾನಕ್ಕೆ ಅಂತ ಎಲ್ಲರೂ ನೋಡ್ತಾವ್ರೆ ಸೋಷಿಯಲ್ ಮೀಡಿಯಾದಲ್ಲಿ. ಪೋಸ್ಟ್ಗಳೆಲ್ಲ ಜೋರಾಗಿ ಬಿಡ್ತಾವ್ರಪ್ಪ ಹಾರ್ದಿಕ್ ಪಾಂಡ್ಯ ಅವರು. ನೋಡಿದ್ರಾ ಹೊಸ ಆಡೋನಾ ಇನ್ನೇನು ಅಫಿಷಿಯಲ್ ಆಗಿ ಆಯ್ತಲ್ಲಪ್ಪ. ನವೆಂಬರ್ 30ನೇ ತಾರೀಕಿಂದ ಸ್ಟಾರ್ಟ್ ಆಗದೆ ಇರೋವಂಥ ಈ ಸೌತ್ ಆಫ್ರಿಕನ್ ವೈಟ್ ಬಾಲ್ ಸೀರೀಸ್ ಏನಿದೆ ಸೌತ್ ಆಫ್ರಿಕಾ ಅಗೇನ್ಸ್ಟು, ಸೊ ಇದಕ್ಕೆ ಫಿಟ್ ಇರಬಹುದು ಅನ್ನೋ ಥರ. ಆದಷ್ಟು ಬೇಗ ಫಿಟ್ ಆಗ್ತಾರೆ ಅಂತ. ಫಿಟ್ ಆಗಲೇಬೇಕಲ್ಲ, ಅಲ್ಲಿ ಸುತ್ತಾಡ್ತಾವ್ರೆ ಅಂತ ಅಂದರೆ ಫಿಟ್ ಆಗಲೇಬೇಕು. ಅಲ್ಲಿ ಎಂಜಾಯ್ ಮಾಡಿದ್ದಷ್ಟು ಮಾಡಿಬಿಟ್ಟು ಬಂದ್ಬಿಡೋಕೆ ಕೇಳ್ಬೇಕು ನಮ್ಮ ಪಾಂಡ್ಯಗೆ. ಬಿಡುಗರು ಪಾಪ ನಮ್ಮ ಪಾಂಡ್ಯ ಏನೋ ಇವಾಗ ಹ್ಯಾಪಿ ಆಗಿದ್ದಾರೆ ಸ್ವಲ್ಪ ಲೈಫಲ್ಲಿ. ಅಷ್ಟೊಂದೆಲ್ಲ ಆರ್ಶ್ ಫೇಸ್ನ ನೋಡಾದ್ಮೇಲೆ ಮತ್ತೆ ಆ ಥರ ಆಗೋದು ಬೇಡ ಅಷ್ಟೇ. ಹಾರ್ದಿಕ್ ಪಾಂಡ್ಯ ಲೈಫಲ್ಲಿ ಒಂದೇ ಸಾಕು. ಅಪ್ಡೇಟ್ ನಂಬರ್ 3, ವಿರಾಟ್ ಕೊಹ್ಲಿಗೂ ಮಿಚೆಲ್ ಮಾರ್ಷ್ನ ಕ್ಯಾಪ್ಟನ್ಸಿಗೂ ಏನೋ ಒಂಥರ ಅವಿನಾಭಾವ ಸಂಬಂಧ ಇರೋ ಥರ ಕಾಣಿಸ್ತಾ ಐತೆ ಅಲ್ಲಿ. ಅಂದರೆ ಅವರಿಗೆ ಮಿಚೆಲ್ ಮಾರ್ಷ್ಗೆ. ಯಾಕೆ ಅಂತಂದರೆ 3ಕ್ಕೆ 3 ಸಲ ಅವ್ರ ಕ್ಯಾಪ್ಟನ್ಸಿಲಿ ವಿರಾಟ್ ಕೊಹ್ಲಿ ಅವರು 3 ಮ್ಯಾಚ್ನ ಅವ್ರ ಅಪೋನೆಂಟಾಗಿ ಆಡಿದ್ದಾರೆ. 3ಕ್ಕೆ 3 ಮ್ಯಾಚನ್ನು ಕೂಡ ಡಕೌಟ್ ಆಗಿದ್ದಾರೆ. ನಂಬ್ತೀರಾ? ಹೌದು, T20 ವರ್ಲ್ಡ್ ಕಪ್ 2024 ಈ ಮ್ಯಾಚಲ್ಲೂ ಕೂಡ ಡಕೌಟ್ ಅವರು ಮಿಚೆಲ್ ಮಾರ್ಷ್ ಕ್ಯಾಪ್ಟನ್ಸ್ನ ನಿಭಾಯಿಸ್ತಾ ಇದ್ರು. ಆ್ಯಂಡ್ ಇವಾಗ 2 ಮ್ಯಾಚಲ್ಲೂ ಕೂಡ ಇಲ್ಲೂ ಕೂಡ ಡಕೌಟ್ ಆಗಿದ್ದಾರೆ. ಸೊ ಅಪ್ಕಮಿಂಗ್ ಮ್ಯಾಚ್ ಏನಿದೆ ಈ ಮ್ಯಾಚಲ್ಲಿ ಅಂದರೆ ನಾಳೆ ಮ್ಯಾಚ್ ನಡೀತಿದೆಯಲ್ಲ, ಇದರಲ್ಲಿ 1 ರನ್ ಹೊಡೆದ್ರು ಅಂತಾರೆ ವಿರಾಟ್ ಕೊಹ್ಲಿ. ಮಿಚೆಲ್ ಮಾರ್ಷ್ನ ಕ್ಯಾಪ್ಟನ್ಸಿ ಎಂಡ್ರಲ್ಲಿ ಅವ್ರ ಅಗೇನ್ಸ್ಟು 1 ರನ್ ಹೊಡೆದಂಗೆ ಆಗುತ್ತೆ. ಇವರು ಅವ್ರ ಕ್ಯಾಪ್ಟನ್ಸಿಲಿ ರನ್ ಸ್ಕೋರೇ ಮಾಡಿಲ್ಲ ಇನ್ನು ವಿರಾಟ್ ಕೊಹ್ಲಿ. ಸೊ ಹೋಪ್ಫುಲಿ ನಾಳೆ ರನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅಪ್ಡೇಟ್ ನಂಬರ್ 4, IPL ಟ್ರೇಡ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ಸೋಷಿಯಲ್ ಮೀಡಿಯಾ ರೂಮರ್ಸ್ ಅವರು ಅನ್ಕೊಬೋದು, ಅಥವಾ ಸೀರಿಯಸ್ ನೋಟ್ ಅವರು ಅನ್ಕೊಬೋದು, ಏನಾದ್ರು ಅನ್ಕೊಬೋದು. ಇಶಾನ್ ಕಿಶಾನ್ ಮತ್ತೆ ಟ್ರೇಡ್ ಮಾಡ್ಕೊಬೇಕು ಅಂತ ಅನ್ಕೊಂತವ್ರಂತೆ ಮುಂಬೈ ಇಂಡಿಯನ್ಸು. ಇಲ್ಲ, ಬೇಕು ನಮ್ಗೆ ಹಳೇ ತಲೆನೇ ಬೇಕು ಅಂತ ಕೇಳ್ತಾವ್ರಂತೆ ಸನ್ರೈಸರ್ಸ್ ಹೈದರಾಬಾದಲ್ಲೂ ಏನು ಲಾಸ್ಟ್ ಸೀಸನ್ ಏನು ಕಿತ್ತುಗುಡೆ ಏನು ಹಾಕಿಲ್ಲ ಇಲ್ಲಿ ಇಶಾನ್ ಕಿಶನ್ ಅವರು. ಫಸ್ಟ್ 1-2 ಮ್ಯಾಚ್ ಚೆನ್ನಾಗಿ ಆಡಿದ್ರು. ಏನು ಗುರು ಹಿಂಗೆ ಇಶಾನ್ ಕಿಶಾನು ಅಂತ ಅನ್ಸ್ಬಿಟ್ಟಿದ್ದು. ಆಮೇಲೆ ಮಧ್ಯದಲ್ಲೆಲ್ಲ ತೇಲಿಸ್ಬಿಟ್ರು ಮ್ಯಾಚ್ಗಳನ್ನ. ಓಂ ನಮಃ ಶಿವಾಯ ಮಾಡ್ಬಿಟ್ರು, ಸ್ವಾಹ ಮಾಡಿಬಿಟ್ಟಿದ್ರು. ಆಮೇಲೆ ಲಾಸ್ಟಲ್ಲಿ 1-2 ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ರು. ಅದು ಬಿಡ್ತು ಅಂದರೆ ಮಧ್ಯದಲ್ಲಿ ಎಲ್ಲ ಮ್ಯಾಚು ತೇಲ್ಸಿ ಇಟ್ಬಿಟ್ರು. ಸೊ ಅದರಿಂದ ಏನೋ ರಿಲೀಸ್ ಮಾಡ್ತಾರಾ ಇವ್ರನ್ನ ಇಶಾನ್ ಕಿಶನ ದೊಡ್ಡ ಅಮೌಂಟ್ ಕೊಟ್ಬಿಟ್ಟು ತೊಗೊಂಡಿದ್ರೆ ಟ್ರೇಡ್ ಏನಾರು ಮಾಡ್ಕೊತಾರೆ ಮುಂಬೈ ಇಂಡಿಯನ್ಸ್ ಜೊತೆಗೆ. ಮುಂಬೈ ಇಂಡಿಯನ್ಸ್ ಬೇರೆ ಹಳೆ ತಲೆ ಬೇಕು ಅಂತ ಕೇಳ್ತಾವ್ರೆ, ಕೊಟ್ಬಿಡ್ತಾರ? ಕಾದು ನೋಡಬೇಕು. ಇನ್ನೂ ಇದು ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಇನ್ನೂ ಸಾಕಷ್ಟು ಟೈಮ್ ಹಿಡಿತೀವಲ್ಲ ಅಫಿಷಿಯಲಿ ಕನ್ಫರ್ಮ್ ಆಗೋದಕ್ಕೆ. ಬಟ್ ಇದೆಲ್ಲ ಸ್ಪೆಕ್ಯುಲೇಷನ್ಸ್, ರೂಮರ್ಸ್ ಅಷ್ಟೇ. ಅಪ್ಡೇಟ್ ನಂಬರ್ 5, IPL ಅಲ್ಲ ವುಮೆನ್ಸ್ ಪ್ರೀಮಿಯರ್ ಲೀಗ್ ಆಕ್ಷನ್ ಫಸ್ಟ್ ಆಗುತ್ತೆ ಈ ಸಲ ಅಂತ ಅಪ್ಡೇಟ್ ಬಂದಿದೆ. ನವೆಂಬರ್ 26, 27 ಈ ವಿಂಡೋಲ್ಲಿ ಆಗಬಹುದು ಅಂತ. ಸೊ ಇನ್ನೂ ಅಫಿಷಿಯಲ್ ಅಪ್ಡೇಟ್ ಏನು ಬಂದಿಲ್ಲ, ಜಸ್ಟ್ ವೆಯ್ಟ್ ಮಾಡಬೇಕಷ್ಟೇ. ಅಕಾರ್ಡಿಂಗ್ ಟು ಸೋರ್ಸ್ ಕ್ರಿಕ್ ಪೋಸ್ಟ್ ರಿಪೋರ್ಟ್ ಮಾಡಿರೋ ಪ್ರಕಾರ ನವೆಂಬರ್ 26, 27 ಮೆಗಾ ಆಕ್ಷನ್ ಅಂದಿದೆ ಅಂತ ಕಾಣಿಸಿ. ಈ ಸಲ ಡೆಲ್ಲಿಲಿ ಈ ಆಕ್ಷನ್ನು ಆಗುತ್ತೆ ಅಂತ. ಇಂಡಿಯಾದಲ್ಲಿ ಏನು ಓವರ್ಸೀಸ್ಗೆ ಏನು ತಗೊಂಡೋಗಲ್ಲ. ಆ್ಯಂಡ್ IPL ಕೂಡ ಅಷ್ಟೇ ಇಂಡಿಯಾದಲ್ಲೇನೋ ಆಕ್ಷನ್ ಆಗುತ್ತೆ ಅಂತ ಬಹುತೇಕವಾಗಿ ಬಂದಿದೆ. ನೋಡೋಣ, IPL ಆಕ್ಷನ್ಗಿಂತ ಮುಂಚೆನೇ ಆಗುವ ಸಾಧ್ಯತೆ ಇರೋದ್ರಿಂದ ಆಲ್ ಐಸ್ ಟುವರ್ಡ್ಸ್ ವುಮೆನ್ಸ್ ಪ್ರೀಮಿಯರ್ ಲೀಗ್. ಲಾಸ್ಟ್ ಸೀಸನ್ RCB ಏನು ಮಸ್ತಾಗಿ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ. ಈ ಸೀಸನ್ ಮುಂದೆ ನೋಡ್ತಾ ಇದ್ದೀವಿ ಹೆಂಗೆ ಮಾಡ್ತಾರೆ ಟೀಮ್ನ ಅಂತ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆಲ್ಲರೂ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕುದುರಿಸಿ ಗಾಯ್ಸ್.